ಹಾಯ್ ಹಲೋ ನಮಸ್ಕಾರ ಗುರುಗಳು, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮೂರಲ್ಲಿ ಸುಗ್ಗಿ ಹಬ್ಬ. ಈ ಸುಗ್ಗಿ ಹಬ್ಬನ ವಿಶೇಷವಾಗಿ ನಿಮ್ಗೆ ಕಾಣಿಸ್ತೀನಿ. ಒಳನಲ್ಲಿ ಹೇಗೆಲ್ಲ ರೆಡಿ ಆಗ್ತಾರೆ, ಏನೆಲ್ಲ ಪಾಲ್ಟ್ ಹಾಕ್ತಾರೆ ಅಂತೇಳಿ ಎಲ್ಲ ಚೆನ್ನಾಗಿ ಕಾಣಿಸ್ತೀನಿ ನಿಮಗೆ. ನಮ್ಮೂರು ಸುಗ್ಗಿ ಹಬ್ಬನ ಆಯಿತಾ. ನಮ್ಮ ಊರು ನೋಡಿ ಹೆಂಗಿದೆ ಅಂತ. ಇಲ್ಲೇ ನದಿ ನೋಡಿ, ಅಲ್ಲಿ ಬೋಟ್ ಹೋಗ್ತಾ ಇದೆ. ಆ ಕಡೆ ಎಲ್ಲ ಪಶ್ಚಿಮ ಪರ್ವತ ಶ್ರೇಣಿಗಳೆಲ್ಲ ಇದ್ದಾವೆ. ನಮ್ಮೂರು ಅವಿನಾಶಿಲಿ, ಇದು ಕುಮಟಾ ತಾಲೂಕಲ್ಲಿದೆ. ಈಗ ನಮ್ಮೂರಲ್ಲಿ ಇವತ್ತು ಸುಗ್ಗಿ ಹಬ್ಬ, ಹಂಗಾಗಿ ನಾವು ಸುಗ್ಗಿ ಹಬ್ಬಕ್ಕೆ ಬಂದೆ ಇವತ್ತು. ಈಗ ನಮ್ಮೂರು ಕಾಣ್ತಾ ಇದೆಯಲ್ಲ, ಆಚೆ ಕಡೆ ತದಡಿ ಮತ್ತೆ ಈಚೆ ನಮ್ಮೂರ ಮಧ್ಯದಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದು ಸಮುದ್ರ ಸಂಗಮ, ಅರಬ್ಬಿ ಸಮುದ್ರ ಮತ್ತೆ ಅವಿನಾಶಿ ನದಿ ಸೇರುವಂತ ಒಂದು ಸಂಗಮ. ಇಲ್ಲಿಂದ ಓಮ್ ಬೀಚ್ ಹತ್ರ, ಇಲ್ಲಿಂದ ಸಿಕ್ಕಾಪಟ್ಟೆ ಬೋಟಿಂಗ್ಗಳಿದೆ. ಆರಾಮಾಗಿ ಇಲ್ಲಿ ವೀಕೆಂಡ್ ಎಂಜಾಯ್ ಮಾಡಕ್ಕಂತ ಬರ್ಬೋದು. ಇಲ್ಲಿ ನೋಡಿ, ಇದು ನಮ್ಮ ಸಮಾಜದ ವತಿಯಿಂದ ನಮ್ಮನ್ನ ಸುಗ್ಗಿ ಹಬ್ಬಕ್ಕೆ ತಯಾರು ಮಾಡಕ್ ತಂದಿರಂತ ಚಂದಪೇಟೆಗೆ. ನಾಯಿಲ್ ಬರೋಸೊತ್ತಿಗೆ ಆಲ್ರೆಡಿ ಎಲ್ರು ತುಂಬಾ ರೆಡಿ ಆಗ್ತಾ ಇದ್ರು. ಅಲ್ಲೊಬ್ರು ಸ್ತ್ರೀ ಪಾತ್ರದಲ್ಲಿ ರೆಡಿ ಆಗ್ತಿದ್ದಾರೆ, ಇಲ್ಲೊಬ್ರು ರಕ್ಕಸನ್ ಪಾತ್ರದಲ್ಲಿ ರೆಡಿ ಆಗ್ತಿದ್ದಾರೆ. ಅಂತೂ ನನ್ಗೊಬ್ರು ರೆಡಿ ಮಾಡೋರು ಸಿಕ್ಕಿದ್ರು. ನಾನು ಅವ್ರ ಹತ್ರ ಬಂದು ಕೂತ್ಕೊಂಡೆ. ಅವರು ಹತ್ರ ಬಾ ಅಂತ ಅಂದಿದ್ರು, ಅದು ಚೆನ್ನಾಗಿರಲ್ಲ ಅಂತ. ಆಮೇಲೆ ನಾನು ಹೇಳಿದವರಿಗೆ ನಾನು ತುಂಬಾ ಚೆನ್ನಾಗಿ ರೆಡಿ ಮಾಡ್ಬೇಕು ನೀವು ಅಂತ ಹೇಳಿದೆ. ಅವರು ಆಯ್ತು, ತುಂಬಾ ಚೆನ್ನಾಗಿ ತುಂಬಾ ಕೇರ್ ಮಾಡಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ರೆಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸುಗ್ಗಿ ಹಬ್ಬಕ್ಕೆ ಯಕ್ಷಗಾನ ಪಾಲ್ಟ್ ರೀತಿಯಲ್ಲಿ ರೆಡಿ ಆಗೋದಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ನನಗೊಂದು ಪಗಡೆ ಪಾಲ್ಟ್ ಕೊಟ್ಟಿದ್ರು. ಹಂಗೆ ಅವ್ರು ರೆಡಿ ಮಾಡ್ತಾ ಇಲ್ಲಿ ನೋಡಿ, ಇದು ಕೆಂಪದೊಂದು ಶರ್ಟ್ ಲೂಸ್ ಆಗಿರುತ್ತೆ. ಇದು ಯಾಕೆಂದ್ರೆ ಟೈಟ್ ಆಗ್ಬಾರ್ದು ಕುಣಿವಾಗ ಅಂತೇಳಿ. ಕೆಳಗಡೆ ಪ್ಯಾಂಟ್ ಕಪ್ಪದು. ಈಗ ತೋಳು ಬಂದಿ ಕಟ್ತಾ ಇದಾರೆ. ಇದು ತುಂಬಾ ಬಿಗಿಯಾಗಿ ಕಟ್ತಾರೆ ಮಾತ್ರ. ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಗಿಯಾಗಿ ನಾವು ಕಟ್ಟಿಸ್ಕೋಬೇಕು ಅವ್ರ ಹತ್ರ ಹೇಳಿ. ಇನ್ನೊಂದು ತೋಳು ಬಂದಿನೂ ಕಟ್ತಾ ಇದಾರೆ ನೋಡಿ. ಅದನ್ನು ಎಷ್ಟು ಬೇಕಷ್ಟು ಲೂಸ್ ಆಗಿ ಕಟ್ಕೊಳ್ಳೋದು. ನಮ್ಗೆ ಕುಣಿವಾಗ ಬಿದ್ದು ಹೋಗ್ಬಾರ್ದು, ಮತ್ತೆ ಅಷ್ಟು ಟೈಟ್ ಆಗಿ ಇರ್ಬೇಕು. ನಮ್ಮ ಅಪ್ಪಾಜಿ ಅಂತೂ ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ. ನನ್ನ ಹತ್ರ ಇದ್ದು ಹೆಂಗ್ ಬೇಕು ಹಂಗೆ ರೆಡಿ ಮಾಡಿಸ್ತಾ ಇದ್ರು. ಅವರಿಗೆಲ್ಲ ಅನುಭವ ಇತ್ತು. ಮೊದಲೆಲ್ಲ ತುಂಬಾ ವರ್ಷಗಳಿಂದ ಅವ್ರು ಈ ಪಾಲ್ಟ್ ಅನ್ನ ಹಾಕಿ ಇದು ಕುಣಿತಾ ಇದ್ರು, ಸುಗ್ಗಿ ಹಬ್ಬ ಕುಣಿತಾ ಇದ್ರಲ್ಲ. ಹಾಗಾಗಿ ಅವರೇ ನಿಂತು ರೆಡಿ ಮಾಡಿಸ್ತಾ ಇದ್ರು. ನೋಡಿ, ಇಲ್ಲಿ ಅರ್ಧಕ್ಕೆ ರೆಡಿ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಸುಮಾರಾಗಿ ರೆಡಿ ಆಗಿದೆ. ಈಗ ಸೀರೆ ಆಯ್ಕೆ, ಸೀರೆ ಇದೆಯಲ್ಲ, ತುಂಬಾ ಚೆನ್ನಾಗಿರೋ ಸೀರೆ ಹಾಕೋಬೇಕು. ಅವಾಗ ಯಕ್ಷಗಾನದ ಪಾಲ್ಟ್ ರೀತಿಯಲ್ಲಿ ಸುಗ್ಗಿ ಹಬ್ಬದಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಪಗಡೆ ಪಾಲ್ಟ್. ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಮಾಮೂಲು ಸೀರೆ ಹಾಕಿದ್ರೆ ಚೆನ್ನಾಗಿರೋ ಸೀರೆ ಹಾಕೋಬೇಕು. ಕೆಲವರು ಕುಣಿಯಾದ ವೇಟ್ ಆಗುತ್ತೆ ಸೀರೆ ಅಂತೇಳಿ ತೆಲುಗಿನ ಸೀರೆ ಹಾಕ್ತಾರೆ, ಆದ್ರೆ ಪಾಲ್ಟ್ ಚೆನ್ನಾಗಿ ಕಾಣಲ್ಲ. ತೆಲುಗಿನ ಸೀರೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರೋ ಸೀರೆನೆ, ಪಳ ಹೊಳೆಯ ಸೀರೆ ಹಾಕಿದ್ರೆ ಆ ಒಂದು ಪಾಲ್ಟ್ ಎದ್ದು ಕಾಣ್ತದೆ. ಈಗ ನೋಡಿ, ಎದೆ ಮೇಲೆ ಅವರು ಒಂದು ಎದೆ ಮುಂದೆ ಹಾಕ್ತಾರಲ್ಲ, ಅದನ್ನ ಹಾಕಿದ್ರು. ಈಗ ಫೈನಲಿ 70% ನನ್ನನ್ನ ರೆಡಿ ಮಾಡಿದ್ರು. ಇನ್ನು ಫೈನಲಿ ಇರೋದೇನಂದ್ರೆ ನನ್ಗೆ ಪಗಡೆ ಕಟ್ಟಂತದೊಂದೇ ಇರೋದು. ಪಗಡೆ ಪಾಲ್ಟ್ ಕೊಟ್ಟಿದ್ರಿಂದ ಪಗಡೆ ಕಟ್ತಾ ಇದ್ರು ನೋಡಿ. ಅವ್ರು ತುಂಬಾ ಮುತುವರ್ಜಿ ತಗೊಂಡು ಪಗಡೆ ಕಟ್ಟಿದ್ರು. ಮಾತ್ರ ತುಂಬಾ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಕಾಣ್ಬೇಕು ನಿನ್ಗೆ ಅಂತ ಹೇಳ್ಕೊಂಡು ನಾನ್ ಹೇಳ್ತಾ ಇದ್ದೆ ಅವ್ರಿಗೆ. ಇದೆಲ್ಲ ಕಟ್ಟುವಾಗ ಕಿವಿ ಹತ್ರ ಟೈಟ್ ಆಗ್ತಿದೆ, ಕುತ್ತಿಗೆ ಹತ್ರ ಟೈಟ್ ಆಗ್ತಿದೆ, ತಲೆ ನೋವು ಬರ್ತಿದೆ ಅಂತೇಳಿ. ಅವರು ಎಷ್ಟು ಬೇಕಂತ ಕೇಳಿ ಅಡ್ಜಸ್ಟ್ ಮಾಡಿ ಕಟ್ತಾ ಇದ್ರು. ಯಾಕೆಂದ್ರೆ ಅದು ಬೆಳಿಗ್ಗೆ ನಂಗೆ ಕಟ್ತಾ ಇದ್ದೆ ಎಷ್ಟು 10ವರೆಗೆ. ಅದು ಸುಮಾರು 3ರಿಂದ 4 ಗಂಟೆವರೆಗೂ ಸಂಜೆವರೆಗೂ ಇರ್ಬೇಕು. ಮಧ್ಯದಲ್ಲಿ ಊಟ ಇಲ್ಲ. ಹಾಗಾಗಿ ಲಿಮಿಟೆಡ್ ಟೈಟ್ ಅಲ್ಲಿ ಕಟ್ತಾ ಇದ್ರು. ತುಂಬಾ ಟೈಟ್ ಇದ್ರೆ ಕುಣಿಲಿಕ್ಕಾಗಲ್ಲ, ತುಂಬಾ ಬಿಸಿಲು ಇರ್ತದೆ. ಬಿಸಿಲಲ್ಲಿ ಗದ್ದೆಲೆಲ್ಲ ಕುಣಿಬೇಕು. ಸುಗ್ಗಿ ಪಾಲ್ಟ್ ಹಾಕಿದ್ರು. ಹಾಗಾಗಿ ಎಷ್ಟು ಬೇಕು ಅಷ್ಟೇ ಕೇಳಿ ಮಾಡ್ತಾ ಇದ್ರು. ಫೈನಲಿ ನನ್ನನ್ನ ಈ ಮಟ್ಟಿಗೆ ರೆಡಿ ಮಾಡಿದ್ರು. ಈಗ ನೋಡಿ ನಾನು ಹೆಂಗ್ ಕಾಣ್ತಿದ್ದೀನಿ ಅಂತ. ಹೆಂಗ್ ಕಾಣ್ತಾ ಇದೀನಿ? ಸೂಪರ್ ಆಗಿ ಕಾಣ್ತಿದೀನಿ ಅಲ್ವಾ? ಚೆನ್ನಾಗಿ ಕಾಣ್ತಿದೀನಿ ಅನ್ನೋದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಜೀವನದಲ್ಲಿ ಈ ರೀತಿ ಪಾಲ್ಟ್ ಹಾಕಿದ್ರೆ ಅವರು ಕೂಡ ಕಮೆಂಟ್ ಮಾಡಿ. ಅಂತೂ ನಮ್ಮೂರು ಸುಗ್ಗಿ ಹಬ್ಬ ಹೊರಡ್ತು. ಸುಗ್ಗಿ ಕುಣಿತ ನಮ್ಮ ಸುಗ್ಗಿ ಕಳದಲ್ಲಿ ಕುಣಿತ, ಊರಿನಲ್ಲಿ ಕುಣಿತ ನಾವು ಹೋಗ್ತಾ ಇದ್ವಿ. ನಮ್ಮ ಮನೆ ಹತ್ರ ಬರ್ತಾ ಇದ್ವಿ. ನಾವು ಹತ್ರ ಬಂದ್ವಿ. ಈಗ ಇಲ್ಲಿ ಕುಣಿದ ಆದ್ಮೇಲೆ ಸ್ವಲ್ಪ ರೆಸ್ಟ್, ನಂಗೊಂದು 5 ನಿಮಿಷ. ಇಲ್ಲಿ ನಮ್ಮ ಅಮ್ಮ, ತಂಗಿ ಮತ್ತೆ ನಮ್ಮ ಪುಟ್ಟ ಎಲ್ಲ ಸೇರ್ಕೊಂಡು ನನ್ಗೆ ನೀರ್ ತಕೊಂಡ್ಬಂದಿದ್ರು, ಮತ್ತೆ ಜ್ಯೂಸ್ ತಕೊಂಡ್ಬಂದಿದ್ರು. ತುಂಬಾ ಹೊತ್ತು ಕುಣಿದು ಸುಸ್ತಾದ್ರಿಂದ ಇಲ್ಲಿ ನೀರಿನ ಅವಸರವಾಗಿ ಕುಡಿಯಕ್ ಆಗಲ್ಲ. ಯಾಕೆಂದ್ರೆ ಬಿಸಿಲಲ್ಲಿ ಬರೀ ನೀರ್ ಕುಡಿದು ಸುಸ್ತಾಗಿತ್ತು. ಹೊಟ್ಟೆ ಎಲ್ಲ ಅದೇ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ನೀರು ಮತ್ತೆ ಜ್ಯೂಸ್, ಎಲ್ರು ನೀರು ಜ್ಯೂಸ್ ಕುಡಿಯೋರಿಗೆ ಸುಸ್ತಾಗತ್ತೆ ಅಂತ. ಇಲ್ಲಿ ಅಮ್ಮ ಕಾಣ್ತಾರೆ, ತಂಗಿ ಕಾಣ್ತಾರೆ, ಅಪ್ಪಾಜಿ ಕಾಣ್ತಾರೆ. ಪುಟ್ಟ ಕಾಣಲ್ಲ, ಯಾಕಂದ್ರೆ ಪುಟ್ಟ ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಹಂಗಾಗಿ ಪುಟ್ಟ ಕಾಣಲ್ಲ. ಅಮ್ಮ ನೋಡಿ ನೀರ್ ಕೊಟ್ಲು. ಅಲ್ಲಿ ಅಪ್ಪಾಜಿಗೆ ತಂಗಿ ನೀರ್ ಕೊಟ್ಲು. ಇಲ್ಲಿ 2 ಜನ ಮಕ್ಕಳಿದಾರಲ್ಲ, ಅವ್ರ ತ್ರಿಶಾಲಿ, ಭಾರ್ಗವಿ. ನನ್ ತಂಗಿ ನೋಡಿ ಏನು ಹೇಳ್ತಿದ್ದಾಳೆ. ಅವಳಿಗೆ ಕಣ್ಸನ್ನೆ ಮಾಡ್ತಾ ಇದ್ದೆ ನಾನು. ಅಮ್ಮ ಹೇಳ್ತಿದ್ಲು ತುಂಬಾ ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿ ಕುಳಿತಿದ್ದೆ ಅಂತ. ತಂಗಿನ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ನೋಡಿ. ಅಮ್ಮ ಅಲ್ಲೇ ದೃಷ್ಟಿ ತೆಕ್ಕೊಂಡ್ರು. ಅವ್ರಿಗೂ ಖುಷಿ ಆಯ್ತು ಈ ಪಾಲ್ಟ್ ಹಾಕಿದ್ದು. ಪುಟ್ಟ ಕೇಳಿದ್ರೆ ನೀರ್ ಬೇಕಂತ, ಬೇಡ ಅಂದ್ಲು. ತುಂಬಾ ಖುಷಿ ಆಗ್ತಿದೆ ನಿನ್ ಪಾಲ್ಟ್ ಅಂತ ಹೇಳಕ್ಕೂ ಅವಳಿಗೆ ಬಾಯಿ ಬರ್ಲಿಲ್ಲ. ಅಷ್ಟು ಚೆನ್ನಾಗಿ ಕಾಣ್ತಿತ್ತಂತೆ, ಮಾತೇ ಆಡ್ಲಿಲ್ಲ.
ನೋಡಿ ನಿಮ್ಗೆ ಅನಿಸ್ತದೆ ಚೆನ್ನಾಗಿ ಕಾಣಿಸ್ತಿದೆ. ಫೈನಲಿ ಬಂದ್ವಿ ನಮ್ಮ ಸುಗ್ಗಿ ಕಾಳಕ್ಕೆ ಬಂದು ಇಲ್ಲಿ ಕುಣಿದ ನಂತರ ಇಲ್ಲಿಂದ ಮುಂದೆ ಗದ್ದೆಯಲ್ಲಿ ಕುಣಿತಾ ನಮ್ಮ ದೇವಸ್ಥಾನದ ಕಡೆ ಹೋಗ್ಬೇಕು. ಇಲ್ಲೊಂದ್ ಕಡೆ ನಾವು ಫೈನಲ್ ಆಗಿ ಕುಣಿಯೋದಿರ್ತದೆ. ಇದು ನಮ್ಮ ಸುಗ್ಗಿ ಕಳದ ಜಾಗ. ಇಲ್ಲಿ ಪ್ರತಿ ವರ್ಷ ಹೀಗೆ ಕುಣಿತೀವಿ ನಾವು. ಈ ಸುಗ್ಗಿ ನಾವು ಪಾಠ ಹಾಕೋದ್ರ ಜೊತೆಗೆ ಮುಖ್ಯ ಪಾತ್ರಧಾರಿಗಳೊತ್ತಿಗೆ ಬೇರೆ ಬೇರೆ ಅಡ್ಡವೇಷಗಳನ್ನ ಹಾಕಿರ್ತಾರೆ. ಸಾಮಾಜಿಕವಾಗಿ ಏನ್ ಕೆಲವು ನಡೆದಿರುತ್ತಲ್ಲ ಆ ತರ ಒಂದು ಛದ್ಮವೇಷ ತರ ಎಲ್ಲ ಪಾರ್ಟ್ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮ್ಮ ಸುಗ್ಗಿ ಹಬ್ಬ ನೋಡೋದಕ್ಕೆ ಒಂಥರ ಖುಷಿ. ತುಂಬಾ ದೂರದಿಂದೆಲ್ಲ ಬಂದಿರ್ತಾರೆ, ಫಾರಿನರ್ಸ್ ಎಲ್ಲ ಬಂದಿರ್ತಾರೆ. ಎಷ್ಟೋ ಜನ ಈ ಸುಗ್ಗಿ ಹಬ್ಬನ ನೋಡ್ಕೊಂಡು ಯಾವ ರೀತಿ ಸಂಪ್ರದಾಯ ಮಾಡ್ತಾರೆ ಅಘನಾಶಿನಿ ಅಂತೇಳಿ. ನಮ್ಮಲ್ಲಿ ನಮ್ದು ಹರಿಕಾಂತ್ ಸಮಾಜದಿಂದ ಆಗಿರುವಂತ ಸುಗ್ಗಿ ಇದು. ತುಂಬಾ ಚೆನ್ನಾಗಿ ನಾವು ಕುಣಿತೀವಿ. ಒಂದ್ 26 ಜನ ಪಾರ್ಟ್ ಹಾಕ್ಬಿಡ್ತೀವಿ. ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಇದು ಕರಿ ಸುಡೋದು ಅಂತ ಹೇಳ್ತೀವಿ. ಪ್ರತಿಯೊಂದು ಮನೆಯಿಂದಲೂ ಒಂದೊಂದು ಮಡ್ಲನ್ನು ಸಂಗ್ರಹ ಮಾಡಿ ಆ ಕರಿ ಸುಡುವಂತ ಒಂದು ಕೆಲಸ. ಇಲ್ಲಿ ಸುಗ್ಗಿ ಕುಣಿತಾ ನಮ್ಮ ಸಮಾಜದ ಕರಿದೇವರ ಮನೆ ಹತ್ರ ಬರ್ತದೆ. ಬಂದ ನಂತರ ಇಲ್ಲಿ ಕೊನೆಗೆ ಪೂಜೆ ಆಗ್ತಾ ಇರ್ತದೆ. ಪೂಜೆ ಆಗ್ತಾ ಇರುವಾಗ ಎಲ್ಲ ಪಾತ್ರಧಾರಿಗಳ ಒಳಗ್ ಬಂದು ಮತ್ತೆ ಸುಗ್ಗಿ ಕುಣಿದವರಿನ ಒಳಗ್ ಬಂದು ಕರಿದೇವರಿಗೆ ನಮಸ್ಕಾರ ಮಾಡಿ ಈ ಪಾತ್ರಧಾರಿಗಳೆಲ್ಲ ಅವರ ಪಗಡೆ ಹಾಕಿರುವಂತದ್ದು ಮತ್ತೆ ಬೇರೆ ಬೇರೆ ಏನ್ ವೇಷ ಧರಿಸಿರ್ತಾರಲ್ಲ ಆ ವೇಷಗಳನ್ನ ಕಳಚಿದ ನಂತರ ಕೆಳಗಡೆ ನದಿ ಹತ್ರ ಹೋಗ್ತೀವಿ. ನದಿ ಮೇಲ್ಗಡೆನೆ ನಮ್ಮ ಕರಿದೇವರು ಇರುವಂತದ್ದು. ಅಲ್ಲಿ ಈ ಕರಿಯನ್ನ ಸುಡಕ್ಕೆ ಎಲ್ಲ ತಯಾರಿ ಮಾಡಿರ್ತಾರೆ ಸಮಾಜದ ವತಿಯಿಂದ. ಇದಕ್ಕೆ ಬೆಂಕಿ ಹಚ್ಚಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗ್ಲಿ, ನಮ್ಗೆ ಒಳ್ಳೆ ದಿನಗಳು ಬರಲಿ ಅಂತೇಳಿ ಆ ಕರಿದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಕರಿ ಸುಟ್ಟಿ ನಾವು ಅಘನಾಶಿನಿ ನದಿ ಇದು. ಈ ಅಘನಾಶಿನಿ ನದಿಯಲ್ಲಿ ಅದನ್ನ ತೇಲ್ಬಿಟ್ಟು ಆ ಒಂದು ಪವಿತ್ರ ಸ್ನಾನವನ್ನು ನಾವು ಅವತ್ತು ಮಾಡ್ತೀವಿ. ಎಲ್ಲರೂ ಕೂಡ ಈ ನದಿಯಲ್ಲಿ ಅವತ್ತು ಮುಳುಗಿ ಹೇಳ್ತಾರೆ. ಅದೊಂಥರ ಪವಿತ್ರ ಸ್ನಾನ ಆಗಿರ್ತದೆ ನಮ್ಗೆ. ಹಾಗೆ ಎಲ್ರು ಮೇಲ್ಗಡೆ ಹೆಣ್ಮಕ್ಳಿದ್ದವರಿಗೆಲ್ಲ ಕೆಳಗಡೆಯಿಂದ ಆ ಒಂದು ಕರಿ ಸುಟ್ಟಂತ ನೀರನ್ನ ತಂದು ಕೊಡ್ತಾರೆ. ನಾನು ಅವತ್ತಿಗೆ ಅದೇ ಕೆಲಸ ಮಾಡಿದೆ ನೋಡಿ. ನನ್ನ ಪಾರ್ಟ್ ತೆಗೆದಾದ ನಂತರ ನದಿಯಲ್ಲೆಲ್ಲ ಮುಳುಗಾದ ನಂತರ ಅಲ್ಲಿಂದ ಸ್ವಲ್ಪ ನೀರ್ ತಕೊಂಡು ಏನ್ ಮಾಡ್ತೀನಿ, ಅಮ್ಮನ ಹತ್ರ ತಂದು ಕೊಡ್ತೀನಿ. ಅಮ್ಮ ಮತ್ತೆ ಪುಟ್ಟನ ಹತ್ರ ಅವ್ರು ಸ್ವಲ್ಪ ತಲೆ ಮೇಲೆ ಹಾಕೋತಾರೆ. ಆಮೇಲೆ ನನಗೂ ಸ್ವಲ್ಪ ಸಿಂಪಡಿಸ್ತಾರೆ. ಕೊನೆಗೆ ನಮ್ಮೂರು ಸುಗ್ಗಿ ಹಬ್ಬ ಇಲ್ಲಿಗೆ ಮುಗೀತದೆ. ಇದಾದ ನಂತರ ಮನೆಗಳಿಗೆಲ್ಲ ನೆಂಟರಿಷ್ಟರೆಲ್ಲ ಬರ್ತಾರೆ. ಅವರಿಗೆಲ್ಲ ಊಟ ಉಪಚಾರ ಮಾಡಿ ನಮ್ಮೂರು ಪ್ರತಿ ವರ್ಷದ ಸುಗ್ಗಿ ಹಬ್ಬವನ್ನು ಇದೇ ರೀತಿ ಆಚರಣೆ ಮಾಡಿ ನಾವು ಮುಗಿಸ್ತೀವಿ. ಇವತ್ತಿಗೆ ಸಿಗುವಂತ ಅಘನಾಶಿನಿ ನದಿಯ ಸ್ನಾನ ಇದೆಯಲ್ಲ, ಅತ್ಯಂತ ಪರಮ ಪವಿತ್ರವಾದ ಸ್ನಾನ.